ರಾಜ್ಯದಲ್ಲಿ ಮತ್ತೊಂದು ಆಡಿಯೋ ಸ್ಫೋಟಗೊಳ್ಳುತ್ತೆ. ಇವತ್ತು ಮಧ್ಯಾಹ್ನವೇ ಸ್ಫೋಟವಾಗುತ್ತೆ ಆ ಆಡಿಯೋ. ಮಾಜಿ ಮಂತ್ರಿಗೆ ಸಂಬಂಧಪಟ್ಟಂತೆ ಬೃಹತ್ ಆಡಿಯೋ ಇವತ್ತು ಸ್ಫೋಟಗೊಳ್ಳುತ್ತೆ. ಹಾಲಿ ಶಾಸಕರು ಆಗಿರುವಂತಹ ಮಾಜಿ ಮಂತ್ರಿ ಆಡಿಯೋ ಅದು. ಮಧ್ಯಾಹ್ನ ಮಾಜಿ ಮಂತ್ರಿ ವಿರುದ್ಧ ದಾಖಲೆಗಳ ಸ್ಫೋಟವನ್ನ ಮಾಡಲಾಗುತ್ತೆ. ಇವತ್ತು ಮಧ್ಯಾಹ್ನ ಬಂಡಲ್ಗಟ್ಟಲೆ ದಾಖಲೆಗಳು ರಿಲೀಸ್ ಆಗಲಿವೆ. ಆ ಆಡಿಯೋದಲ್ಲಿ ಮಾಜಿ ಮಂತ್ರಿ ಏನ್ ಮಾತನಾಡಿದ್ದಾರೆ, ಹಾಗಾದ್ರೆ ಯಾರು ಆ ಮಾಜಿ ಮಂತ್ರಿ, ಆತ ಮಾಡಿರುವಂತಹ ಕರ್ಮಕಾಂಡ ಏನು, ಆಡಿಯೋ ಸ್ಫೋಟಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಈಗಾಗಲೇ ಬಿಬಿಎಂಪಿ ಕಾಂಟ್ರಾಕ್ಟರ್. ಮಧ್ಯಾಹ್ನ 1:30 ಸುಮಾರಿಗೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಆಡಿಯೋ ಸ್ಫೋಟಗೊಳ್ಳುತ್ತೆ. ದಾಖಲೆಗಳ ಸಮೇತ ಆಡಿಯೋ ಟೇಪ್ ಅನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಚಲುವರಾಜು ಅವರು ಹೇಳ್ಕೊಂಡಿದ್ದಾರೆ. ಪ್ರಭಾವಿ ರಾಜಕಾರಣಿಯ ಮುಖವಾಡ ಕಳಿಸುವೆ ಅಂತ ಹೇಳಿ ಈಗಾಗಲೇ ಚಲುವರಾಜು ಅವರು ಹೇಳ್ಕೊಂಡಿದ್ದಾರೆ. ಬಿಬಿಎಂಪಿ ಗುತ್ತಿಗೆದಾರರಿಂದ ಕಮಿಷನ್ ವಸೂಲಿ ಮಾಡಿರುವಂತ ಆರೋಪ ಇದೆ. ಆ ಆರೋಪದಲ್ಲಿ ಏನು ಆಡಿಯೋ ಕೂಡ ಈಗ ರಿಲೀಸ್ ಆಗುತ್ತೆ. ಮಾಜಿ ಮಂತ್ರಿ ಮಾತನಾಡಿರುವಂತ ಆಡಿಯೋ ಕೂಡ ರಿಲೀಸ್ ಆಗುತ್ತೆ. ಮಧ್ಯಾಹ್ನ ಕಮಿಷನ್ ವಸೂಲಿಗಾಗಿ ತೀರಾ ಕೆಳಹಂತಕ್ಕೆ ಇಳಿದಿದ್ರಂತೆ ಆ ಮಾಜಿ ಮಿನಿಸ್ಟರ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾರು ಆ ಮಾಜಿ ಮಂತ್ರಿ ಅನ್ನೋದು ಮಧ್ಯಾಹ್ನವೇ ಆ ಆಡಿಯೋ ಸ್ಫೋಟಗೊಳ್ಳುತ್ತೆ. ರಾಜ್ಯದಲ್ಲಿ ಈಗಾಗಲೇ ಮತ್ತೊಂದು ಆಡಿಯೋ ಸ್ಫೋಟಗೊಳ್ಳುತ್ತೆ. ಇವತ್ತು ಮಧ್ಯಾಹ್ನವೇ ಸ್ಫೋಟವಾಗುತ್ತೆ ಆ ಆಡಿಯೋ. ಮಾಜಿ ಮಂತ್ರಿಗೆ ಸಂಬಂಧಪಟ್ಟಂತೆ ಬೃಹತ್ ಆಡಿಯೋ ಅದು. ಹಾಲಿ ಶಾಸಕರು ಆಗಿರುವಂತಹ ಮಾಜಿ ಮಂತ್ರಿಯ ಆಡಿಯೋ ಕೂಡ ಇವತ್ತು ಬಿಡುಗಡೆಗೊಳ್ಳುತ್ತೆ. ಮಧ್ಯಾಹ್ನ ಮಾಜಿ ಮಂತ್ರಿ ವಿರುದ್ಧ ದಾಖಲೆಗಳ ಸ್ಫೋಟಗೊಳ್ಳುತ್ತೆ. ಇವತ್ತು ಮಧ್ಯಾಹ್ನ ಬಂಡಲ್ಗಟ್ಟಲೆ ದಾಖಲೆಗಳನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಚಲುವರಾಜು ಅವರು ಹೇಳ್ಕೊಂಡಿದ್ದಾರೆ. ಆ ವಿಡಿಯೋದಲ್ಲಿ ಮಾಜಿ ಮಂತ್ರಿ ಅವರು ಏನ್ ಮಾತನಾಡಿದ್ದಾರೆ, ಹಾಗಾದ್ರೆ ಯಾರು ಆ ಮಾಜಿ ಮಂತ್ರಿ, ಆತ ಮಾಡಿರುವಂತಹ ಕಾಂಡವಾದ್ರೂ ಏನು, ಆಡಿಯೋ ಸ್ಫೋಟಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಈಗಾಗಲೇ ಬಿಬಿಎಂಪಿ ಕಾಂಟ್ರಾಕ್ಟರ್. ಇವತ್ತು ಮಧ್ಯಾಹ್ನ ಸುಮಾರು 1:30 ಸುಮಾರಿಗೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಆಡಿಯೋವನ್ನ ಸ್ಫೋಟಗೊಳಿಸ್ತಾರೆ.